ರಾಧಾಕೃಷ್ಣ ರುಕ್ಮಿಣಿ ನಿಜವಾಯ್ತಾ ತ್ರಿವಿಕ್ರಮ್ ತಾಯಿ ಹೇಳಿದ ಮಾತು. ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಸ್ಪರ್ಧಿಗಳು ರೋಡ್ ಶೋಗಳನ್ನು ಮಾಡ್ತಿದ್ದಾರೆ. ಹನುಮಂತ ಅವರಂತೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ರನ್ನರ್ ಅಪ್ ಆದ ತ್ರಿವಿಕ್ರಮ್ ಕೂಡ ಭರ್ಜರಿ ರೋಡ್ ಶೋ ಮಾಡಿದ್ದಾರೆ. ಈ ವೇಳೆ ತ್ರಿವಿಕ್ರಮ್ ಜೊತೆ ಭವ್ಯ ಹಾಗೂ ಅನುಷಾ ರೈ ಕೂಡ ಭಾಗಿಯಾಗಿದ್ದು ಕಂಡು ಬಂದಿದೆ. ಈ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಿವೆ. ಅಲ್ಲದೆ ಇದೇ ವೇಳೆ ತ್ರಿವಿಕ್ರಮ್ ಹೇಳಿದ ಆ ಒಂದು ಮಾತು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಹಾಗಾದ್ರೆ ರೋಡ್ ಶೋ ಬಳಿಕ ತ್ರಿವಿಕ್ರಮ್ ಹೇಳಿದ್ದೇನು? ತ್ರಿವಿಕ್ರಮ್ ತಾಯಿ ಹೇಳಿದ ಮಾತು ನಿಜವಾಯ್ತಾ? ಇಲ್ಲಿದೆ ಕಂಪ್ಲೀಟ್ ವಿವರ. ತ್ರಿವಿಕ್ರಮ್ ಅವರು ತಮ್ಮ ಹುಟ್ಟೂರಿನಲ್ಲಿ ರೋಡ್ ಶೋ ಮಾಡಿದ್ರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನನಗೆ ನನ್ನ ಹುಟ್ಟೂರಿಗೆ ಬಿಗ್ ಬಾಸ್ ಸ್ನೇಹಿತರನ್ನ ಕರೆದುಕೊಂಡು ಬಂದಿದ್ದು ತುಂಬಾನೇ ಖುಷಿಯಾಗಿದೆ ಎಂದರು. ಇದೇ ವೇಳೆ ಅನುಷಾ ಸಿಸ್ಟರನ್ನ ನೀವು ಹುಟ್ಟೂರಿಗೆ ಕರೆದುಕೊಂಡು ಬಂದಿದ್ದು ಹೇಗೆ ಅನಿಸ್ತಿದೆ ಎಂದು ಸುದ್ದಿಗಾರರು ಕೇಳಿದ್ದಕ್ಕೆ ತ್ರಿವಿಕ್ರಮ್ ಥಟ್ ಅಂತ ಅನುಷಾ ನನ್ನ ಸಿಸ್ಟರ್ ಅಲ್ಲ, ಅವರು ನನ್ನ ಫ್ರೆಂಡ್ ಎಂದು ಹೇಳಿದ್ದಾರೆ. ಇದಕ್ಕೆ ಭವ್ಯ ಮುಖದಲ್ಲಿ ನಗು ಕಾಣಿಸ್ತಿತ್ತು. ಆದರೆ ಅದು ಮನಸ್ಸಿನಿಂದ ಬಂದಂತೆ ಇರಲಿಲ್ಲ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಮುಂದುವರೆದು ಮಾತನಾಡಿದ ತ್ರಿವಿಕ್ರಮ್ ಅವರು, ನನ್ನ ಹುಟ್ಟೂರಿಗೆ ರಜತ್ ಧನ್ರಾಜ್ ಕೂಡ ಬರಬೇಕಿತ್ತು, ಆದರೆ ಅವರಿಗೆ ಸಂದರ್ಶನ ಇದ್ದಿದ್ದರಿಂದ ಬರಲಾಗಲಿಲ್ಲ. ಭವ್ಯ ಹಾಗೂ ಅನುಷಾ ಬಂದಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ ಎಂದಿದ್ದಾರೆ. ತ್ರಿವಿಕ್ರಮ್ ಅನುಷಾ ಬಗ್ಗೆ ಹೇಳಿದ ಈ ಒಂದು ಮಾತು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ವಿಷಯವಾಗಿದೆ. ತ್ರಿವಿಕ್ರಮ್ ತಾಯಿಯ ಕನಸು ನನಸಾಗಿದೆ ಎಂದು ಜನ ಮಾತನಾಡಿಕೊಳ್ತಿದ್ದಾರೆ. ಹಾಗಾದರೆ ತ್ರಿವಿಕ್ರಮ್ ತಾಯಿ ಹೇಳಿದ್ದೇನು ಗೊತ್ತಾ? ಬಿಗ್ ಬಾಸ್ ಮನೆಗೆ ಹೋದಾಗ ತ್ರಿವಿಕ್ರಮ್ ತಾಯಿ ಗೆದ್ದು ಬಾ ಮಗನೆ ಎಂದು ಹೇಳಿದ್ರು. ಜೊತೆಗೆ ಭವ್ಯ ಹಾಗೂ ತ್ರಿವಿಕ್ರಮ್ ಜೋಡಿಯನ್ನ ರಾಧಾಕೃಷ್ಣನಿಗೆ ಹೋಲಿಸಿದ್ರು. ಆದ್ರೆ ಇಲ್ಲಿ ತ್ರಿವಿಕ್ರಮ್ ತಾಯಿ ಹೇಳಿದ ಆ ಒಂದು ಮಾತು ನಿಜ ಮಾಡಿದ್ದಾರೆ. ತ್ರಿವಿಕ್ರಮ್ ಬಿಗ್ ಬಾಸ್ ಗೆಲ್ಲಲಿಲ್ಲ, ಬದಲಿಗೆ ತಾಯಿ ಹೇಳಿದಂತೆ ರಾಧಾ ರುಕ್ಮಿಣಿಯನ್ನ ಹುಡುಕಿ ಬಿಟ್ರು ಎಂದು ಜನ ಮಾತನಾಡ್ತಿದ್ದಾರೆ. ರೋಡ್ ಶೋ ಬಳಿಕ ತ್ರಿವಿಕ್ರಮ್ ಅನುಷಾ ನನ್ನ ಫ್ರೆಂಡ್ ಸಿಸ್ಟರ್ ಅಲ್ಲ ಎಂದಾಕ್ಷಣ ಅವರ ಅಭಿಮಾನಿಗಳು ಭವ್ಯ, ತ್ರಿವಿಕ್ರಮ್ ಹಾಗೂ ಅನುಷಾ ಅವರನ್ನ ರಾಧಾಕೃಷ್ಣ ರುಕ್ಮಿಣಿಗೆ ಹೋಲಿಸಿದ್ದಾರೆ. ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಅವರಿಗೆ ಪ್ರಪೋಸ್ ಮಾಡಿದ್ರು. ಇದು ಎಲ್ರಿಗೂ ಗೊತ್ತಿರುವ ವಿಚಾರ. ಅತ್ತ ಮೋಕ್ಷಿತಾ ಅವರಿಗೂ ಲೈನ್ ಹೊಡಿತಿದ್ರು. ಆದರೆ ಅದು ಕೊನೆಗೆ ಯಾಕೋ ವರ್ಕೌಟ್ ಆಗಲಿಲ್ಲ. ಹೀಗಾಗಿ ಮೋಕ್ಷಿತಾ ಜಾಗಕ್ಕೆ ಅನುಷಾ ಬಂದಿದ್ದಾರೆ ಎನ್ನಲಾಗ್ತಿದೆ. ರೋಡ್ ಶೋನಲ್ಲಿ ತ್ರಿವಿಕ್ರಮ್ ಅವರು ಭವ್ಯ ಹಾಗೂ ಅನುಷಾ ಹೆಗಲ ಮೇಲೆ ಕೈ ಹಾಕಿ ಜನರತ್ತ ಕೈ ಬೀಸಿದ್ದು ಕಂಡು ಬಂದಿದೆ. ಹೀಗಾಗಿ ಮೋಕ್ಷಿತಾ ಔಟ್, ಅನುಷಾ ಇನ್ ಎನ್ನುವ ಮಾತುಗಳು ಕೇಳಿ ಬರ್ತಿದೆ. ಇನ್ನು ರಜತ್, ತ್ರಿವಿಕ್ರಮ್, ಭವ್ಯ ಹಾಗೂ ಅನುಷಾ 4 ಜನ ಚಾಮುಂಡಿ ಬೆಟ್ಟಕ್ಕೆ ಹೋಗಿರುವ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಕೆಲ ದಿನಗಳ ಹಿಂದೆ ವೈರಲ್ ಆಗಿತ್ತು. ಇದರಲ್ಲೂ ಅನುಷಾ, ಭವ್ಯ ಹಾಗೂ ತ್ರಿವಿಕ್ರಮ್ ಒಟ್ಟಿಗೆ ಕುಳಿತಿರುವುದು ಕಂಡು ಬಂದಿದೆ. ಒಟ್ಟಿನಲ್ಲಿ ಮೋಕ್ಷಿತಾ ಇದ್ದಾರಾ ಅಥವಾ ಔಟ್ ಆಗಿದ್ದಾರೋ ಗೊತ್ತಿಲ್ಲ. ಇತ್ತ ತ್ರಿವಿಕ್ರಮ್, ಭವ್ಯ, ಅನುಷಾ ಮಾತ್ರ ಭಾರಿ ಸುದ್ದಿ ಮಾಡ್ತಿದ್ದಾರೆ.